ಹಾಯ್ ಗೈಸ್, ಯಾರಾದರೂ ನೀವು ಮದುವೆ ಮಾಡ್ಕೊಂಡು ಹೋದರೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡೋದು ಯಾವ ರೀತಿ ಅಂತ ಒಂದು ಮನೆ ಸೊಸೆ ಅಡುಗೆ ಮಾಡೋದನ್ನ ತೋರಿಸ್ತೀನಿ ಬನ್ನಿ. ನೋಡಿ ಎಷ್ಟು ನೀಟಾಗಿ ಮಾಡ್ತಾವ್ರೆ ನಮ್ಮ ಅತ್ತಿಗೆ. ಬರೀ ಇಂಥದೆಯಾ, ಹೈಜಿನ್ ಎಷ್ಟು ಮೇಂಟೈನ್ ಮಾಡ್ತಾವ್ರೆ ನೋಡಿ. ನೋಡಿ ಈ ಕಡೆ ಒಂದ್ಸಲ. ಕಲಿಬೇಕಲ್ವಾ ನೀವು? ನೋಡಿ ಎಲ್ರು ಹೀಗೆ ಮಾಡಿ ಈ ತರನೇ. ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು? ಮತ್ತೆ ಏನೋ ಅಡ್ಗೆ ಮಾಡ್ತಾವ್ರೆ. ಫಸ್ಟು ಎಣ್ಣೆ ಹಾಕಬೇಕು, ಆದ್ಮೇಲೆ ಜೀರಿಗೆ ಆದ್ಮೇಲೆ ಸ್ವಲ್ಪ ಕೆಂಪಗಾಗ್ಬೇಕು ಜೀರಿಗೆ, ಆದ್ಮೇಲೆ ಹಸಿಮೆಣಸಿನ್ಕಾಯಿ ಅದು ಜಜ್ಜಿಟ್ಕೊಳ್ಬೇಕು. ಅದರಲ್ಲಿ ಎಲ್ಲ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಹಾಕಿ ಅದ್ರೊಳಗೆ ಹಾಕ್ಬೇಕು. ಎಣ್ಣೆಯಲ್ಲಿ ಈ ತರ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಮದುವೆ ಆಗಿ ಅಥವಾ ಅಡುಗೆ ಬರದೇ ಇರೋರಿಗೆ ಹೆಲ್ಪ್ ಆಗುತ್ತೆ ತುಂಬಾ. ನಮ್ಮ ಅತ್ತಿಗೆ ಅಡುಗೆ ಮಾಡೋದ್ರಲ್ಲಿ ಒಂಥರ ಏನಂತಾರೆ, 5 ಸ್ಟಾರ್ ಕೊಡ್ಬೋದು ನಮ್ಮ ಅತ್ತಿಗೆಗೆ. ಆ ರೇಂಜಿಗೆ ಅಡುಗೆ ಮಾಡ್ತಾರೆ ನೋಡಿ. ಈ ತರ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇದನ್ನ. ಅದಾದ್ಮೇಲೆ ನಿಮ್ಮಲ್ಲಿ ಯಾವ ಬೇಳೆ ಇರುತ್ತೆ ಯಾವ ಬೇಳೆ ಹಾಕ್ಬೇಕಾದ್ರೂ ಹಾಕ್ಬೋದು. ಇದರಲ್ಲಿ ಹೆಸರು ಬೇಳೆ, ತೊಗರಿ ಬೇಳೆ, ಚಣ್ಗಿ ಬೇಳೆ ಯಾವ್ದು ಹಾಕಿದ್ರು ಚೆನ್ನಾಗಾಗುತ್ತೆ ಮೆಂತ್ಯ ಪಲ್ಯದಲ್ಲಿ. ನೋಡಿ, ನಾನು ಇಷ್ಟೊಂದು ತಗೊಂಡಿದ್ದೀನಿ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ತರಲಿಲ್ವೇ? ಇಲ್ಲ ಬೇಕು. ನೋಡಿ, ಮೆಂತ್ಯ ಸೊಪ್ಪು ವಾಶ್ ಮಾಡಿ ಇಟ್ಕೊಂಡ್ರು. ಆಮೇಲೆ ತೆಗೆದುಕೊಂಡಿರೋ ಬೇಳೆ, ಇವ್ರು ಚಣ್ಗೆ ಬೇಳೆ ತಗೊಂಡಿರೋ ಅದನ್ನು ವಾಶ್ ಮಾಡಿ ತೊಳ್ಕೊಂಡ್ರಿ. ಆಮೇಲೆ ಬೇಳೆ ಸೇರಿಸ್ತಾ ಇದ್ದೀನಿ ನೋಡಿ. ಗ್ಯಾಸ್ ಕ್ಲೀನ್ ಇಲ್ಲ ಅಂತ ಅನ್ಕೋಬೇಡಿ. ನಮ್ಮ ಅತ್ತಿಗೆ ತುಂಬಾ ಹೈಜಿನ್ ಮೇಂಟೈನ್ ಮಾಡ್ತಾವ್ರೆ. ಅವಾಗ ಮುಂಚೆನೆ ಹೇಳಿದ್ನಲ್ವಾ, ನನ್ ಮೇಲೆ ಆಣೆ ಇಟ್ಟಳು. ನನ್ ಮೇಲೆ ಆಣೆ ಇಟ್ಟಳು. ಒಂದು 10 ಸೆಕೆಂಡ್ ಈ ತರ ಮಾಡ್ಕೊಳ್ಬೇಕು. ಆದ್ಮೇಲೆ ಮೆಂತ್ಯ ಸೊಪ್ಪು ಯಾವಾಗ ಸೇರಿಸ್ತೀರಾ? ಇವಾಗ ಒಂದು 10 ಸೆಕೆಂಡ್ ಆದ್ಮೇಲೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಬೇಕು. ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸೇರಿದ್ರು ನಡೆಯುತ್ತೆ. ಬರೀ ಇಂಥದೆಯಾ. ಇದಾದ್ಮೇಲೆ ನೋಡಿ ಈ ತರ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಲ್ವಾ? ಹೌದು, ಎಲ್ಲ ಸೇರ್ಬೇಕು. ಮೆಂತ್ಯ ಸೊಪ್ಪು, ಚಣ್ಗೆ ಬೇಳೆ ಎರಡು ಸೇರ್ಬೇಕು. ನಾವು ಚಣ್ಗೆ ಬೇಳೆ ಹಾಕಿಲ್ಲ ಅಂತ ಅನ್ಬೇಡಿ. ನೀವು ಯಾವ್ದು ಬೇಳೆ ಹಾಕ್ತಿರೋ ಆ ಬೇಳೆನ ಚೆನ್ನಾಗಿ ಎರಡು ಮಿಕ್ಸ್ ಆಗೋ ತರ ತಿರುಗಿಸ್ಬೇಕು. A few moments later. ಯಾವುದು ಪಲ್ಯ ರೀ? ಮೆಂತ್ಯ ಸೊಪ್ಪು ರೀ. ನಾವಿದ್ದೇವೆ ಬೀದರ್ ಮಂದಿ. ಭಾಷೆ ಯಾವ ರೇಂಜಿಗೆ ಆಡ್ತಾರ ನೋಡಿ, ಏನು ಬೆಂಗಳೂರಲ್ಲಿ ಇರೋ ಹಾಗೆ. ಪ್ಯಾನ್ ನ ಕ್ಲೋಸ್ ಮಾಡಿ ಇಟ್ಕೊಳ್ಬೇಕು. ನೀರ್ ಬೇಕಾದ್ರೆ ಹಾಕೊಳ್ಳಿ ಸ್ವಲ್ಪ, ಇಲ್ಲ ಅಂದ್ರೆ ನಡೆಯುತ್ತೆ. ಎಷ್ಟು ನಿಮಿಷ ಇಟ್ಬೇಕು? ಒಂದ್ 10 ನಿಮಿಷ ಇಟ್ಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಡ್ಬೇಕು ಗ್ಯಾಸ್ನ, ಇಲ್ಲ ಅಂದ್ರೆ ಬುಡ ಹತ್ತುತ್ತೆ. ನೋಡ್ರಿ, ನೋಡಿ 10 ನಿಮಿಷ ಆದ್ಮೇಲೆ ಈ ತರ ಆಗುತ್ತೆ. ಬೇಕಾದ್ರೆ ನೀವು ಕೈಯಿಂದ ಮುಟ್ಟಿ ನೋಡ್ಬೋದು ಚಣ್ಗೆ ಬೇಳೆ ಯಾವ ಬೇಳೆ ಹಾಕಿದಾರ ಅದು ಒಂದ್ರಲ್ಲಿ 2 ಹಾಕ್ಬೇಕು. ಹಾಗೆ ಮೆಂತ್ಯ ಸೊಪ್ಪುನು ಒಂದು ಹಿಂಗ್ ಕಟ್ ಆಗ್ಬೇಕು ಕೈಯಲ್ಲಿ ಹಿಡಿದ್ರೆ. ಕಲರ್ ಚೇಂಜ್ ಆಗ್ಬೇಕು. ಅದನ್ನ ಕುದ್ದ ಮೇಲೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗುತ್ತೆ. ಅದು ಕಲರ್ ಚೇಂಜ್ ಆಗುತ್ತೆ, ಮೆಂತ್ಯ ಸೊಪ್ಪು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆಗ್ಬೇಕಂದ್ರೆ ಪೇಂಟ್ ತಂದು ಹಾಕ್ಬೇಡಿ, ನಡೆಯುತ್ತೆ. 10 ನಿಮಿಷ ಇಲ್ಲಾಂದ್ರೆ ಒಂದ್ ಸ್ವಲ್ಪ ಹೊತ್ತು ನೀವು ತಡವಾಗಿ ಇಟ್ಕೊಳ್ಬಹುದು. ಈಗಿನ ಕಾಲದಲ್ಲಿ ಅಡ್ಗೆ ಮಾಡಂದ್ರೇನೆ ಕುತ್ತಿಗೆ ಬರುತ್ತೆ ನೋಡಿ. ಇವ್ರು ಮತ್ತೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ.
ಎಲ್ರನ್ನು ಚೆನ್ನಾಗಿ ಇಟ್ಕೊಳ್ಬೇಕಂದ್ರೆ ಅಡ್ಗೆನೆ ಕೈ ರುಚಿ. ಊಟ ತಿಂದ್ರೇನೆ ಹೊಟ್ಟೆ ತುಂಬುತ್ತಂತಾರೆ. ಅದು ಎಷ್ಟು ರುಚಿ ಇತ್ತು ಅಷ್ಟು ಹೊಟ್ಟೆ ತುಂಬ ತಿಂತಾರೆ ಎಲ್ರು. ಊಟನೇ ಮೊದ್ಲು ಎಲ್ರಿಗೂ. ಎಲ್ರು ಮಾಡ್ತಿರೋದು ಹೊಟ್ಟೆಗೋಸ್ಕರನೇ ಅಲ್ವಾ? ಮಾಡೋದು ಎಲ್ರಿಗೂ ಹೊಟ್ಟೆ ತುಂಬಲಿ ಅಂತ.